ಒಂದೇ ತಾಯಿಗೆ ಹುಡ್ತಾರೋ ಆಮೇಲೆ ತಾಯಿನ ಭಾಗ ಮಾಡ್ತಾರೋ. ನಿನ್ನೆ ನೈಟ್ ಶೋ ಕೇಳಿ ಮೂವಿ ನೋಡ್ಕೊಂಡು ಬಂದೆ. ಟಿಕೆಟ್ ಅಂತೂ ಸೋಲ್ಡ್ ಔಟ್ ಆಗಿದೆ, ಟಿಕೆಟ್ ಸಿಗ್ತಾ ಇಲ್ಲ. ಹಂಗೂ ಹಿಂಗೂ ಮಾಡಿಕೊಂಡು ಮೂವಿ ನೋಡಿದೆ. ನೋಡ್ತಾ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಬಂತು, ಹಂಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಇಂಟರ್ವಲ್ ಆಗೋಷ್ಟರಲ್ಲಿ. ಸೊ ಇಂಟ್ರೆಸ್ಟ್ ಹೋಗೋದ್ಮೇಲೆ ಈ ಮೂವಿ ಇರೋದ ಹಿಂಗೆ ಅಂದ್ಕೊಂಡು ನೋಡೋಣ ಮತ್ತೆ ಇಂಟರ್ವಲ್ ಆದಮೇಲೆ ಏನೋ ಮಾಡಿರ್ತಾರೆ ಅಂತ. ಪ್ರತಿಯೊಂದು ಮೂವಿಲೂ ಎಂಡಿಂಗ್ ಚೆನ್ನಾಗಿರಬೇಕು, ಹೌದೋ ಇಲ್ವೋ. ಸೊ ಆ ಎಂಡಿಂಗ್ ಈ ಮೂವಿಲಿತ್ತು. ಆ್ಯಂಡ್ ಇಂಟರ್ವಲ್ ಆದಮೇಲೆ ನೋಡಿದೆ, ಮೂವಿ ಯಾವಾಗ ಮುಗೀತು ಅನ್ನೋದೇ ಗೊತ್ತಿಲ್ಲ. ಸೊ ತುಂಬ ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದರು ಧ್ರುವ ಸರ್ಜಾ ಅವರು. ಆ್ಯಕ್ಚುಲಿ ನಾನು ಅವ್ರು ಮಾರ್ಟಿನ್ ನೋಡಿದ್ಮೇಲೆ ಅವ್ರ ಮೂವಿ ನೋಡೋಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಈ ಮೂವಿಯಲ್ಲಿ ಅವರು 3 ವರ್ಷ ಸುಮ್ಮನೆ ಕೊಟ್ಟಿಲ್ಲ ಟೈಮ್ನ. ಸೊ ಆ್ಯಕ್ಟಿಂಗ್ನ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಪ್ರತಿಯೊಂದು ಫ್ರೇಮಲ್ಲಿ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ಆ್ಯಕ್ಟಿಂಗು, ಇಮೋಷನ್ಸು ಸಕ್ಕದಾಗಿ ಮಾಡಿದ್ದಾರೆ ಧ್ರುವಣ್ಣ ಅವರು. ಆ್ಯಂಡ್ ಪ್ರೇಮ್ ಸರ್ ಡೈರೆಕ್ಟರು, ಅವ್ರ ಮೂವಿ ಗೊತ್ತಾ ಇದೆ ನಿಮಗೆ, ನಮ್ಮ ಡಿ ಬಾಸ್ ಅವ್ರಿಗೆ ಕರಿಯ ಮೂವಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಆ ಮೂವಿ ನೋಡೋಕ್ಕೆ ಹೋಗಿದ್ದೆ. ಆ್ಯಂಡ್ ಮೂವಿ ಸೂಪರ್ ಆಗಿತ್ತು. ಆ್ಯಂಡ್ ಇಂಟರ್ವಲ್ ಆದಮೇಲೆ ಮುಗ್ದಿದ್ದೇ ಗೊತ್ತಾಗಿಲ್ಲ. ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ನಾನು. ಇಂಟರ್ವಲ್ ಆದಮೇಲೆ ಸಂಜಯ್ ದತ್ ಅವರು ಎದುರಿಸಿರ್ತಾರೆ, ನಿಮ್ಮ ಫ್ಯಾಮಿಲಿನ 24 ಅವರ್ಸಲ್ಲಿ ಸಾಯಿಸ್ತೀನಿ ಅಂತ. ಸೊ ಧ್ರುವ ಸರ್ ಅವರು ಅದನ್ನು ಕಾಪಾಡೋಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದು ಮೂವಿಲಿದೆ. ಆ್ಯಂಡ್ ಲಾಸ್ಟಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾರೆ. ಅವ್ರ ಎಂಟ್ರಿ ಅಂತೂ ಸೂಪರ್, ಥಿಯೇಟ್ರ್ ಫುಲ್ಲು ವಿಸಿಲು. ಟೋಟಲಾಗಿ ಮೂವಿ 10ಗೆ 8 ಸ್ಟಾರ್ ಕೊಡ್ತೀನಿ ನಾನು. ಆ್ಯಂಡ್ ಸೂಪರಾಗಿದೆ ಫ್ರೆಂಡ್ಸ್, ಮೂವಿ ಹೋಗಿ ನೋಡಿ, ನಿಮಗೆ ದುಡ್ಡು ಕೊಟ್ಟಿರೋದು ಮೋಸ ಆಗಲ್ಲ. ಸೂಪರ್ ಅಂದರೆ ಸೂಪರ್ ಆಗಿದೆ ಮೂವಿ, ಎಲ್ಲರೂ ಹೋಗಿ ನೋಡಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಆಲ್ ಮೈ ಕನ್ನಡ ಪೀಪಲ್ಸ್.